ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ವಿಮೋಚನ ಕಾಂಡ 12ನೇ ಅಧ್ಯಾಯ 36ನೇ ವಾಕ್ಯ. ಯೆಹೋವನು ಅವರ ಮೇಲೆ ಐಗುಪ್ತ್ಯರಲ್ಲಿ ದಯೆಯನ್ನು ಹುಟ್ಟಿಸಿದ್ದರಿಂದ ಅವರು ಕೇಳಿಕೊಂಡದ್ದನ್ನು ಕೊಟ್ಟರು. ಹೀಗೆ ಇಸ್ರಾಯೇಲ್ಯರು ಐಗುಪ್ತ್ಯರ ಸೊತ್ತನ್ನು ಸುಲುಕೊಂಡರು. ಇಸ್ರಾಯೇಲ್ ಮಕ್ಕಳು ಯಾಕೋಬನ ಕಾಲದಲ್ಲಿ ಯೋಸೇಫನು ಅಲ್ಲಿ ಮಂತ್ರಿ ಆಗಿದ್ದಾಗ ಅಲ್ಲಿ ಹೋಗಿ ಐಗುಪ್ತ ದೇಶದಲ್ಲಿ ಸೆಟ್ಲ್ ಆಗ್ತಾರೆ. ಭಾಳ ಸಂತೋಷವಾಗಿ ಜೀವನ ಮಾಡ್ತಾರೆ. ರಮ್ಸೇಸ್ ಎಂಬ ಸ್ಥಳದಲ್ಲಿ ಸಂತೋಷವಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ. ಆದರೆ ವಿಮೋಚನಾ ಕಾಂಡ ಆರಂಭದ ಅಧ್ಯಾಯದಲ್ಲಿ ಹೇಳುತ್ತೆ, ಯೋಸೇಫನನ್ನು ಅರಿಯದ ಒಬ್ಬ ಅರಸ ಬರ್ತಾನೆ. ಆ ಅರಸ ಬಂದು ಯೋಸೇಫನ ಜನರೆಲ್ಲರನ್ನು ಅಥವಾ ಇಸ್ರಾಯೇಲರನ್ನು ಹಿಂಸಿಸುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಅವರನ್ನು ಗುಲಾಮ ಕೆಲಸಕ್ಕೆ ಇಟ್ಕೊಳ್ತಾನೆ. ಮಂತ್ರಿಯ ಸಹೋದರರು, ಅವರ ಮಕ್ಕಳು ಈಗ ಐಗುಪ್ತ ದೇಶದಲ್ಲಿ ಗುಲಾಮರಾಗಿ ಇಟ್ಟಿಗೆಗಳನ್ನು ಮಾಡಬೇಕು ಕಟ್ಟಡ ಕೆಲಸಕ್ಕೋಸ್ಕರವಾಗಿ. ಈ ರೀತಿಯಲ್ಲಿ ಅವರನ್ನು ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಳ್ತಾರೆ. ಏಕೆಂದರೆ ಇವರು ಬಹಳ ಹೆಚ್ಚುತ್ತಾ ಇರೋದ್ರಿಂದ ಇವರು ಎಲ್ಲಿ ನಮ್ಮ ಮೇಲೆ ಬಿದ್ದು ನಮ್ಮನ್ನೇ ಸೋಲಿಸಿ ಇವರು ತಮ್ಮ ಅಧಿಕಾರವನ್ನು ಚಲಾಯಿಸಿಬಿಡ್ತಾರೆ ಎಂಬ ಭಯದಿಂದ ಅವರನ್ನು ಕುಗ್ಗಿಸುವುದಕ್ಕಾಗಿ ಇಟ್ಟಿಗೆ ಮಾಡುವಂತಹ ಗುಲಾಮ ಕೆಲಸಕ್ಕೆ ಅವರನ್ನು ಒಪ್ಪಿಸಿಬಿಡ್ತಾರೆ. ಅವರು ಕಷ್ಟಪಡ್ತಾ ಇರ್ತಾರೆ. ಆದರೆ ಯಾಕೋಬನು ಹೋಗುವಾಗ ದೇವರು ಯಾಕೋಬನಿಗೆ ಹೇಳಿರ್ತಾನೆ, 4ನೇ ತಲೆಮಾರಿನವರು ವಾಪಸ್ ಬರ್ತಾರೆ ಎಂಬುದಾಗಿ ದೇವರು ಅವನಿಗೊಂದು ಪ್ರಾಮಿಸ್ ಕೊಟ್ಟಿರ್ತಾರೆ. ಹಾಗೆ ಅವರು ಮುಂದೆ ಸಾಗ್ತಾ ಇರಬೇಕಾದ್ರೆ ನಮಗೆಲ್ಲ ಗೊತ್ತು, ಮೋಶೆಯ ಮೂಲಕ ದೇವರು ಅವರನ್ನು ಬಿಡಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕಿರುವಂತಹ ಫರೋವನ ಬಳಿಯಲ್ಲಿ ಮೋಶೆ ಮಾತಾಡ್ತಾನೆ. ಅದರ ಒಪ್ಪಲ್ಲ, ಬಾಧೆಗಳನ್ನ ಕಳಿಸ್ತಾರೆ. ಈ ಬಾಧೆಗಳೆಲ್ಲ ಅವರ ಐಗುಪ್ತರಿಗೆ ಬಾಧಕವಾಗುತ್ತೆ. ಆದರೆ ಇಸ್ರಾಯೇಲರಿಗೆ ಯಾವುದು ತೊಂದರೆ ಆಗಲ್ಲ. ಕೊನೆಗೆ ಈ ಫರೋವನ್ ಅವರನ್ನು ಕಳಿಸ್ಕೊಡುವಂಥ ಸಮಯದಲ್ಲಿ ಮೋಶೆಯ ಮೂಲಕ ದೇವರು ಅವರಿಗೆ ಹೇಳುವಂತಹ ಒಂದು ಕಾರ್ಯ ಏನು ಅಂತ ಹೇಳಿದ್ರೆ, ನೀವೇನು ಮಾಡಬೇಕು, ಎಲ್ಲ ಐಗುಪ್ತರ ಮನೆಗಳಿಗೆ ಹೋಗಿ ಏನು ಮಾಡಬೇಕು, ಬೆಳ್ಳಿ ಬಂಗಾರದ ಒಡವೆಗಳನ್ನು, ಬಟ್ಟೆಗಳನ್ನು ಕೇಳ್ಕೋಬೇಕು ಅಂತ ಹೇಳಿದ್ರು. ಇವ್ರು ಹೊರಡಬೇಕಾದ್ರೆ ಇವ್ರು ಹೋಗಿ ಬೆಳ್ಳಿ ಬಂಗಾರ ಬಟ್ಟೆ ಎಲ್ಲವನ್ನ ಕೇಳ್ತಾ ಇದ್ದಾರೆ. ಸ್ಪೆಷಲ್ ಸ್ಯಾರಿ ಆಗಿರ್ಬೋದು, ಸ್ಪೆಷಲ್ ಸೂಟ್ ಆಗಿರ್ಬೋದು, ಬೆಳ್ಳಿ ಬಂಗಾರ ಚೈನು ನೆಕ್ಲೆಸ್ಸು ಎಲ್ಲವನ್ನ ಕೇಳ್ತಾ ಇದ್ದಾರೆ. ಆದರೆ ವಾಕ್ಯ ಹೇಳ್ತದೆ, ದೇವರು ಏನು ಮಾಡಿದ್ರು, ಐಗುಪ್ತ್ಯರಲ್ಲಿ ಇಸ್ರಾಯೇಲರ ಮೇಲೆ ದಯೆಯನ್ನು ಹುಟ್ಟಿಸ್ಬಿಟ್ರಂತೆ. ಅದುವರೆಗೂ ಇಸ್ರಾಯೇಲರನ್ನು ಕಂಡರೆ ಆಗದೇ ಇದ್ದಂತಹ ಈ ಐಗುಪ್ತ್ಯರು ಈಗ ಅವರೇನಾಗಿದ್ದಾರೆ, ದಯೆಯಿಂದ ಕೇಳಿದ್ದಲ್ಲದೆ ಎಕ್ಸ್ಟ್ರಾನೂ ಸಹ ಅವರಿಗೆ ಕೊಟ್ಟು ಕಳಿಸ್ತಾ ಇದ್ದಾರೆ. ಅವರು ಕೇಳಿದಂತಹ ವಸ್ತುಗಳಿಗಿಂತ ಇನ್ನೂ ಹೆಚ್ಚಾಗಿ ಕೊಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ದೇವರು ಅವರಲ್ಲಿ ಒಂದು ದಯೆಯನ್ನು ಹುಟ್ಟಿಸಿದ್ರು. ಅದುವರೆಗೂ ವಿರೋಧಿಗಳಾಗಿದ್ದ, ಇವರನ್ನು ಹಿಂಸಿಸ್ತಾ ಇದ್ದಂತಹ, ಗುಲಾಮರಾಗಿ ಕಾಣ್ತಾ ಇದ್ದಂತಹ ಆ ಇಸ್ರಾಯೇಲರಿಗೆ ಈಗ ಅವರು ದಯೆ ತೋರಿಸ್ತಾ ಇದ್ದಾರೆ. ಹೇಗೆ ದಯೆ ತೋರಿಸಿದ್ರು? ಇಸ್ರಾಯೇಲರ ರಿಕ್ವೆಸ್ಟ್ನ ನಿಮಿತ್ತವಲ್ಲ, ದೇವರು ಅವರಲ್ಲಿ ದಯೆ ಹುಟ್ಟಿಸಿದ್ದರಿಂದ. ಇಂದು ನಿನ್ನ ಜೀವಿತದಲ್ಲಿ ಯಾರಾದರೂ ವಿರೋಧ ಮಾಡಿದರೆ, ಯಾರಾದರೂ ವಿರೋಧವಾಗಿ ಕಾರ್ಯಗಳನ್ನು ಮಾಡ್ತಾ ಇದ್ದರೆ, ನೀನು ಅವರಿಗೆ ವಿರುದ್ಧವಾಗಿ ಕಾರ್ಯ ಮಾಡಬೇಡ. ನೀನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ತಯಾರಾಗುವುದಾದರೆ, ದೇವರ ಮುಖವನ್ನು ನೋಡುವುದಕ್ಕೆ ತಯಾರಾಗುವುದಾದರೆ, ಇಂದು ನಿನ್ನ ವಿರೋಧಿಗಳಾಗಿದ್ದಂತಹ ಇರುವಂತಹ ವ್ಯಕ್ತಿಗಳಲ್ಲೂ ಸಹ ದಯೆಯನ್ನು ಹುಟ್ಟಿಸಿ ಬದಲಾವಣೆಯನ್ನು ತರುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಐಗುಪ್ತ್ಯರಲ್ಲಿ ಒಂದು ದಯೆಯನ್ನು ಹುಟ್ಟಿಸಿದ್ದರಿಂದ ಅವರೇನು ಮಾಡ್ತಾ ಇದ್ದಾರೆ, ನೀವು ಬೇಗ ಹೊರಡ್ರಿ ಎಂಬುದಾಗಿ ಅವರನ್ನು ಕಳಿಸ್ಕೊಡ್ತಾ ಇದ್ದಾರೆ. ಅವ್ರು ಕೇಳಿದ್ದನ್ನೆಲ್ಲ ಕೊಡ್ತಾ ಇದ್ದಾರೆ. ಏನೇನು ಕೇಳ್ತಾ ಇದ್ದಾರೋ, ಯಾವ ಬಟ್ಟೆ ಕೇಳ್ತಾರೋ, ಯಾವ ಒಡವೆ ಕೇಳ್ತಾರೋ, ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಏನು ಕೇಳಿದ್ರೂ ಸಹ ಅವ್ರು ಕೊಡುವಂತಹ ರೀತಿಯಲ್ಲಿ ಒಂದು ಮನಸ್ಸನ್ನು ದೇವರು ಕೊಟ್ಟರು. ಇದು ಸಹ ಕರ್ತನು ನಮಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಕಲ್ಲಾದ ಹೃದಯವನ್ನು ಕರಗಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಇಂದು ನಿನ್ನ ಮುಂದೆ ಕಲ್ಲಾದ ಹೃದಯದೊಂದಿಗೆ ಒಡನಾಡುವಂತಹ ವ್ಯಕ್ತಿಗಳು ನಿನ್ನ ಮುಂದೆ ಇರುವುದಾದರೂ ನೀನು ನಿರಾಶೆ ಪಡಬೇಡ. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಕರಗಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಇಸ್ರಾಯೇಲ್ ಮಕ್ಕಳು ಈ ರೀತಿ ಇಲ್ಲಿಂದ ಬಿಡುಗಡೆ ಹೊಂದುತ್ತಾರೆ. ಅದನ್ನೇ ಕೆಲವು ವರ್ಷಗಳ ನಂತರ ನೋಡ್ತೀವಿ, ಯಹೂದ್ಯರು ಬಾಬೆಲ್ನಲ್ಲಿ ಸೆರೆಯಾಗಿ ಹೋಗಿದ್ದಾರೆ ನೆಬೂಕದ್ನೆಚ್ಚರನ ಕಾಲದಲ್ಲಿ. ಆದರೆ ನೆಬೂಕದ್ನೆಚ್ಚರನ ಕಾಲ ಮುಗೀತು. ನಂತರ
ಆ ಬಾಬೆಲ್ ಸಾಮ್ರಾಜ್ಯ ಆದಮೇಲೆ ಮೆಹದ್ಯ ಸಾಮ್ರಾಜ್ಯ ಬರುತ್ತೆ. ಅದನಂತರ ಪಾರಸಿಯ ಸಾಮ್ರಾಜ್ಯ ಬರುತ್ತೆ. ಕೋರೇಶ್ ಬಂದಂಥ ಸಮಯದಲ್ಲಿ 70 ವರ್ಷಗಳ ನಂತರ ಅವರು ವಾಪಸ್ ಬರ್ತಾರೆ ಎಂಬ ವಾಗ್ದಾನವನ್ನು ಕೋರೇಶನ ಮನಸ್ಸಿನಲ್ಲಿ ಪ್ರೇರಣೆ ಕೊಟ್ಟು ಕ್ರೂರತನವನ್ನು ತೆಗೆದುಹಾಕಿ ದಯೆಯನ್ನು ಹುಟ್ಟಿಸಿ ಇವರನ್ನು ಕಳುಹಿಸಿಕೊಟ್ಟಿದ್ರೆ, ಇವತ್ತು ನಿನಗೆ ವಿರುದ್ಧವಾಗಿ ಕಾರ್ಯ ಮಾಡುವಂಥ ವ್ಯಕ್ತಿಗಳು ನೋಡಿ ನಿರಾಶೆ ಪಡಬೇಡ. ಅವರಲ್ಲಿಯೇ ಒಂದು ಬದಲಾವಣೆಯನ್ನು ಕೊಟ್ಟು ಕಲ್ಲಾದ ಹೃದಯವನ್ನು ಕರಗಿಸಿ ನಿನ್ನ ಮೇಲೆ ದಯೆ ತೋರಿಸುವ ಹಾಗೆ ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿ ಆತನ ಮುಖವನ್ನು ನೋಡುತ್ತಾ ಆತನಲ್ಲಿ ಆಶ್ರಯಿಸುವುದಾದರೆ ಆತನು ನಮಗಾಗಿ ಅದ್ಭುತವನ್ನು ಮಾಡ್ತಾನೆ. ಆದ್ದರಿಂದ ನಿರಾಶರಾಗದೆ ಆತನ ಮುಖವನ್ನು ನೋಡೋಣ. ಕರ್ತನೆ, ನೀನು ದಯೆಯನ್ನು ಹುಟ್ಟಿಸ್ತೀಯ, ಕಲ್ಲಾದ ಹೃದಯಗಳನ್ನು ಕರಗಿಸಿ ನಮಗೆ ಆಶೀರ್ವಾದವನ್ನು ಮಾಡುತ್ತೀ ಎಂಬ ನಂಬಿಕೆಯಿಂದ ಮುಂದೆ ಸಾಗುವಂತೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ದೇವರೇ ಮತ್ತೊಂದು ಆವರ್ತಿ ನಿನ್ನ ಹಸ್ತಗಳಿಗೆ ನಾವು ಒಪ್ಪಿಸಿಕೊಡ್ತೇವೆ. ಅಪ್ಪ, ಕಲ್ಲಾದ ಹೃದಯಗಳನ್ನು ಕರಗಿಸಿ ನಮ್ಮ ಮೇಲೆ ಇಂದು ಕೋಪದಿಂದ ವೈರತ್ವದಿಂದ ಇರುವಂತಹ ವ್ಯಕ್ತಿಗಳನ್ನು ಸಹ ದಯೆ ಇಟ್ಟಿಸಿ ನಮ್ಮಲ್ಲಿ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಅದ್ಭುತವನ್ನು ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.